ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ನ್ಯೂ ಮೂನ್ ಅಂದ್ರೆ ಅಮಾವಾಸ್ಯೆ, 5ನೇ ತಾರೀಕು ಶುಕ್ರವಾರ, ಮಣ್ಣೆತ್ತಿನ ಅಮಾವಾಸ್ಯೆ ಇದೆ, ದರ್ಶ ಅಮಾವಾಸ್ಯೆ. ಸೊ ನಿಮ್ಗೆ ದೇವ್ರು ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ನ್ಯೂ ಮೂನ್ ಅಂತ ಹೇಳಿದ್ರೆ ಇದೊಂಥರ ಹೊಸ ಬಿಗಿನಿಂಗ್ ಅಂತಲೇ ಹೇಳ್ಬೋದು. 7-7 ಪೋರ್ಟಲ್ ಬರ್ತಾ ಇದೆ, ಅಂದ್ರೆ ಇದೊಂಥರ ಸ್ಪಿರಿಚುವಾಲಿಟಿ ಚೇಂಜ್ ಅಂತಲೇ ಹೇಳ್ಬೋದು. ಸ್ಪಿರಿಚುವಾಲಿಟಿ ಚೇಂಜ್ ಅಥವಾ ನಿಮ್ಗೊಂಥರ ಬ್ರೇಕ್ ಥ್ರೂ ಬರ್ಬೋದು, ಇಲ್ಲಿ ಸ್ಪಿರಿಚುವಲ್ ಬ್ರೇಕ್ ಥ್ರೂ ಮೆಸೇಜ್ ತೆಗಿತಿದ್ದೇನೆ. ನ್ಯೂ ಮೂನ್ ಮೆಸೇಜ್. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ರಿಯಲೈಸೇಷನ್, ಅಸೆಸಿಂಗ್, ಸರೆಂಡರ್. ಬಾಟಮ್ ಆಫ್ ದ ಡೆಕ್, ಅಕ್ಸೆಪ್ಟೆನ್ಸ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ನ್ಯೂ ಮೂನ್ ನಿಮ್ಗೆ ಒಂದು ರಿಯಲೈಸೇಷನ್ ತರ್ತಾ ಇದೆ, ಅಂದ್ರೆ ಒಂದು ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನಿಮ್ಮ ಜೀವನದಲ್ಲಿ ಈಗೇನ್ ನಡೀತಾ ಇದೆ ಅಂದ್ರೆ ಹಿಂದಿನ ಬಗ್ಗೆ ಯೋಚನೆ ಮಾಡಬೇಡಿ, ಮುಂದೆ ಏನಾಗ್ತದೆ ಅಂತೇಳಿ ಭಯ ಪಡಬೇಡಿ. ಪ್ರೆಸೆಂಟ್ ಅಲ್ಲಿ ಅಂದ್ರೆ ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ಜೀವಿಸಿ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಹಿಂದೆ ಅದ್ರ ಬಗ್ಗೆ ತುಂಬಾ ಯೋಚಿಸಿ ನೆಗೆಟಿವ್ ಎನರ್ಜಿಯಲ್ಲಿ ಇರೋದಿದೆ, ಅಥವಾ ಮುಂದೆ ಏನಾಗ್ತದೆ ಅಂತ ಹೆದರೋದಿದೆ. ಸೊ ಅದ್ರ ಬಗ್ಗೆ ಹೆದರ್ಬೇಡಿ. ಈಗೇನು ಅಂದ್ರೆ ಈಗೇನ್ ನಡೀತಾ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂಥರ ಸೆಲ್ಫ್ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಅಂದ್ರೆ ಜೀವನದಲ್ಲಿ ಏನೇ ನಡಿ ಎಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೇನೆ ಅಂತ ಹೇಳಿ. ಅಂದ್ರೆ ಇದೊಂಥರ ನಿಮ್ದು ರಿಯಲೈಸೇಷನ್ ಟೈಮ್ ಅಂತ ಹೇಳ್ತಾರೆ. ಸೆಲ್ಫ್ ರಿಯಲೈಸೇಷನ್, ನಿಮ್ಮನ್ನು ನೀವು ಅರಿತುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಬಗ್ಗೆ ನೀವು ನಾಲೆಜ್ ತಕೊಳ್ಳಿ. ಒಂಥರ ಅಂದ್ರೆ ಕೆಲವೊಮ್ಮೆ ನಮ್ಗೆ ಜೀವನದಲ್ಲಿ ತುಂಬಾ ಹಾರ್ಡ್ ಟೈಮ್ಸ್ ಬಂದಿರ್ಬೋದು, ತುಂಬಾ ಕಷ್ಟಕರ ಟೈಮ್ಗಳು. ಇವೆಲ್ಲವೂ ನಮ್ಮ ಜೀವನದಲ್ಲಿ ಒಳ್ಳೆದಕ್ಕೋಸ್ಕರನೇ ಬಂದಿರ್ತವೆ. ಸೊ ತುಂಬಾ ಲೈಫ್ ಅನ್ನು ಅಸೆಸ್ ಮಾಡಿ ದೂರದೃಷ್ಟಿಯಿಂದ ನೋಡಿ ಅಂತ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಅಂದ್ರೆ ಏನಂತ ಹೇಳಿದ್ರೆ, ಕೆಲವೊಮ್ಮೆ ನಾವಿಲ್ಲಿ ಎಲ್ಲವನ್ನು ಲೆಟ್ಕೋ ಮಾಡ್ಬೇಕಾಗ್ತದೆ. ಅಂದ್ರೆ ಹಳೆಯದಿರ್ಲಿ ಅಥವಾ ಫ್ಯೂಚರ್ ಇರಲಿ, ಎಲ್ಲವನ್ನು ಲೆಟ್ಕೋ ಮಾಡಿ ನಾವಿಲ್ಲಿ ದೇವರಿಗೆ ಶರಣಾಗ್ಬೇಕಾಗ್ತದೆ. ಅಂದ್ರೆ ಸೆಲ್ಫ್ ಲವ್ ಅಲ್ಲಿ ಇರ್ಬೇಕಾಗ್ತದೆ. ಏನಾದ್ರೂ ದೇವರು ನಾನು ಕಾಪಾಡ್ತಾನೆ ಅನ್ನೋ ಒಂದು ನೀವು ಧೈರ್ಯದಿಂದ ಮುಂದೆ ಸಾಗ್ಬೇಕಾಗ್ತದೆ. ಇಲ್ಲಿ ಎಲ್ಲ ಕಡೆ ಎಕ್ಸೆಪ್ಟೆನ್ಸ್ ತುಂಬಾ ಮುಖ್ಯ. ನಿಮ್ಮ ನೀವು ಅರಿತುಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಸೆಸ್ ಮಾಡಿ ನೀವು, ಅಂದ್ರೆ ಸ್ವಲ್ಪ ದೂರದೃಷ್ಟಿಯಿಂದ ನೋಡಿ ಜೀವನವನ್ನು ಅಂತ ಹೇಳಿ. ಫುಲ್ ಮೂನ್ ಇನ್ ಪೀಸಸ್, ಫಾರ್ಗಿವ್. ಫುಲ್ ಮೂನ್ ಇನ್ ಸ್ಕಾರ್ಪಿಯೋ, ಬ್ರೀತ್ ಥ್ರೂ ದ ಟೆನ್ಷನ್, ಸ್ಟೆಪ್ ಇನ್ ಟು ಯುವರ್ ಪವರ್, ಟೇಕ್ ಎ ಬ್ರೀತರ್. ಇಲ್ಲಿ ನಿಮಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲರನ್ನೂ ಕ್ಷಮಿಸಿ ಬಿಡಿ, ಲೆಟ್ಕೋ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೇನು ಈಗ ಟೆನ್ಷನ್ ಇದೆಯಾ ಅಥವಾ ಕಷ್ಟ ಇದೆಯಾ ಅದರಿಂದ ಹೊರಗೆ ಬನ್ನಿ, ಅಂದ್ರೆ ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಪವರಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸ್ಟೆಪ್ ಇನ್ ಟು ಯುವರ್ ಪವರ್ ಅಂತ ಹೇಳಿ, ಅಂದ್ರೆ ತುಂಬಾನೇ ಪವರಿಗೆ ಬನ್ನಿ, ಶೈನ್ ಆಗುವಂತ ಟೈಮ್ ಬರ್ತಾ ಇದೆ ಅಂತ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂಥರ ಅಂದ್ರೆ ನಿಮ್ಗೊಂಥರ ಇಲ್ಲಿ ಹ್ಯಾಪಿ ಮೂಮೆಂಟ್ ಬರೋದ್ರಲ್ಲಿದೆ. ಸೊ ಹಳೆಯದನ್ನೆಲ್ಲವನ್ನು ನಾವು ಹಳೆಯದೆಲ್ಲ ಲೆಟ್ಕೋ ಮಾಡಬೇಕು, ಕ್ಷಮಿಸ್ಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ. ಸೊ ಟೆನ್ಷನ್ ಇಂದ ಈಗ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ತುಂಬಾ ಟೆನ್ಷನ್ ಇರ್ಬೋದು ನಿಮ್ಗೆ, ಪವರಿಗೆ ಬನ್ನಿ ಅಂತ ಹೇಳಿ. ಇಲ್ಲಿ ಏನೋ ನಿಮ್ದೊಂಥರ ಇಲ್ಲಿ ನಿಮ್ದು ವರ್ಲ್ಡ್ ಚೇಂಜ್ ಆಗ್ತಾ ಇದೆ ಇಲ್ಲಿ. ವಾವ್, ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್. ಇಲ್ಲಿ ನೀವು ನೋಡ್ತಿರ್ಬೋದು, ನ್ಯೂ ಮೂನ್ ಅಮಾವಾಸ್ಯೆ ಬಂದಿದೆ, ನ್ಯೂ ಸ್ಟಾರ್ಟ್. ನಿಮ್ ಜೀವನದಲ್ಲಿ ಒಂದು ಪವರ್ಫುಲ್ ನ್ಯೂ ಸ್ಟಾರ್ಟ್ ಬರ್ತಾ ಇದೆ. ಶೈನ್ ಆಗೋರಿದ್ದೀರಿ, ಪವರಿಗೆ ಬರೋರಿದ್ದೀರಿ. ದ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಎ ಟೈಮ್ ಇನ್ ಟು ಗಿವ್ ರಾದರ್ ದೆನ್ ಟೇಕ್. ಪರ್ಸನಲ್ ಇಶ್ಯೂ ರೀಚಸ್ ರಿಸಲ್ಯೂಷನ್, ಕನ್ಕ್ಲೂಷನ್ಸ್ ಆರ್ ವಿದಿನ್ ರೀಚ್. ನೀವೀಗ ಅಂದ್ರೆ ಯಾವುದೇ ಈಗ ಒಂದು ಡಿಸಿಷನ್ಗೆ ಬರಬೇಡಿ ಅಥವಾ ಕನ್ಕ್ಲೂಷನ್ಗೆ ಬರಬೇಡಿ. ನಿಮ್ಮ ಜೀವನದಲ್ಲಿ ಒಳ್ಳೇದಿರ್ಬೋದು ಅಥವಾ ಕೆಟ್ಟದಿರ್ಬೋದು. ಅಂದ್ರೆ ನಿಮಗೆ ಇದು ಕೆಲವರು ಇಲ್ಲಿ ಕಮಿಟ್ಮೆಂಟ್ ಬಗ್ಗೆ ಕೇಳಿರ್ಬೋದು, ಅಥವಾ ನಿಮ್ಮ ಪರ್ಸನಲ್ ಇಶ್ಯೂ ಅಂದರೆ ಫ್ಯಾಮಿಲಿ ಬಗ್ಗೆ ಕೇಳಿರ್ಬೋದು. ಸೊ ಅಂದರೆ ಈಗ ನಿಮ್ದು ಒಂಥರ ಕಮಿಟ್ಮೆಂಟ್ ಟೆಸ್ಟ್ ಮಾಡ್ತಾ ಇದ್ದಾರೆ ದೇವರು. ಇದು ಕೆಲವೊಮ್ಮೆ ನಾವು ಅಂದರೆ ದೇವರಿಗೆ ನಾವು ಎಷ್ಟು ಕಮಿಟ್ಮೆಂಟ್ ಆಗಿದ್ದೇವೆ, ನಾವು ಫುಲ್ ಅಥವಾ ನಮ್ಮ ಹಣ ಅಥವಾ ಫ್ಯಾಮಿಲಿ ಅದರ ಮೇಲೆ ಫೋಕಸ್ ಇದೆಯಾ, ಅಥವಾ ನಮ್ಮ ಮನಸ್ಸು ದೇವರ ಮೇಲೆ ಇದೆಯಾ, ಅಥವಾ ನಮ್ಮ ಸೋಲ್ ಪರ್ಪಸ್ ಇರ್ಬೋದು, ಸ್ಪಿರಿಚುವಲ್ ಜರ್ನಿ ಇರ್ಬೋದು. ಇಲ್ಲಿ ನಿಮ್ದು ಒಂಥರ ಕಮಿಟ್ಮೆಂಟ್ ಅಂದರೆ ಕೆಲವೊಮ್ಮೆ ದೇವರು ನಮಗೆ ಟೆಸ್ಟ್ ಕೊಡ್ತಾರೆ. ನಮಗೆ ಜೀವನದಲ್ಲಿ ಕೆಲವೊಮ್ಮೆ ಕೊಟ್ಟು ಕಿತ್ಕೊಳ್ತಾನೆ. ಆಗ ನೀವು ಅಂದರೆ ದೇವರನ್ನು ನೆನೆತು ಆರಾಧನೆ ಮಾಡ್ತೀರಾ, ಅಥವಾ
ನಿಮ್ಮ ಅಂದ್ರೆ ದೇವರಿಗೆ ಬೈತಾ ಇರ್ತೀರಿ, ಇಲ್ಲೊಂಥರ ಕಮಿಟ್ಮೆಂಟ್, ಅಂದ್ರೆ ದೇವರ ಮೇಲೆ ನಿಮ್ಗೆ ನಂಬಿಕೆ ಎಷ್ಟಿದೆ ಅಂತ ಹೇಳಿ ಇಲ್ಲಿ ನಿಮ್ಮನ್ನು ಟೆಸ್ಟ್ ಮಾಡ್ತಿದ್ದಾರೆ ಯೂನಿವರ್ಸ್. ಸೊ ಏನೇ ಕಷ್ಟಗಳು ಬಂದ್ರೂ ದೇವರನ್ನು ನೆನಿತಾ ಇರಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇಟ್ ಈಸ್ ಟೈಮ್ ಟು ಗಿವ್ ರಾದರ್ ದನ್ ಟೇಕ್. ಇಷ್ಟು ಅಂದ್ರೆ ಈಗ ನೀವು ಜನಗಳಿಗೆ ಕೊಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲೂ ನ್ಯೂ ಮೂನ್ ಬಂದಿದೆ, ಒಂದು ನ್ಯೂ ಸ್ಟಾರ್ಟ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಪರ್ಸನಲ್ ಇಶ್ಯೂ ಇರ್ಬೋದು ನಿಮ್ದು, ಅಂದ್ರೆ ಇದು ನೀವು ಕೆಲವರು ಕಮಿಟ್ಮೆಂಟ್ ಆಯ್ತಿರ್ಬೋದು, ಅಥವಾ ನಿಮ್ದು ಲವ್ ರಿಲೇಶನ್ಶಿಪ್, ಫ್ಯಾಮಿಲಿ ರಿಲೇಶನ್ಶಿಪ್, ಅಥವಾ ಜಾಬ್, ಫೈನಾನ್ಸ್ ಯಾವುದೇ ಇದ್ದಿರ್ಬೋದು. ಇದೆಲ್ಲ ನಿಮ್ದು ರೆಸಲ್ಯೂಷನ್ ಆಗ್ತದೆ, ಸಾಲ್ವ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಫುಲ್ ಮೂನ್ ಇನ್ ಕ್ಯಾನ್ಸರ್ ಅಂದ್ರೆ ಹೇಗಂತ ಹೇಳಿದ್ರೆ ಇದೊಂಥರ ತುಂಬಾ ಒಂಥರ ಪವರ್ಫುಲ್ ಬಿಗಿನಿಂಗ್ ಆಗ್ತಾ ಇದೆ ಅಂತ ಹೇಳಿ. ಕನ್ಕ್ಲೂಷನ್ ನಿಮ್ಗೆ ರೀಚ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗಲೇ ಯಾವುದೇ ಕನ್ಕ್ಲೂಷನ್ಗೆ ಬರಬೇಡಿ, ನಿಮ್ಮ ಜೀವನದಲ್ಲಿ ಈಗೇನು ನಡೀತಿದೆ ಅದರ ಇವಾಗಲೇ ಬರಬೇಡಿ, ಇನ್ನೂ ನಿಮಗೆ ಕನ್ಕ್ಲೂಷನ್ ಬರೋದಿದೆ ಅಂತ ಹೇಳ್ತಾರೆ. ದ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ನೀವೇನಾದರೂ ಇಷ್ಟು ತನಕ ತುಂಬಾ ಪ್ರಾರ್ಥನೆ ಮಾಡ್ತಿರ್ಬೋದು, ದೇವರನ್ನು ರಿಕ್ವೆಸ್ಟ್ ಮಾಡ್ತಿರ್ಬೋದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನ್ಯೂ ಸ್ಟಾರ್ಟ್ ಒಂದು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಒಂದು ಪವರ್ಫುಲ್ ಬಿಗಿನಿಂಗ್ ಬರ್ತಾ ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ಹೊಸ ಸ್ಟಾರ್ಟ್ ವಿತ್ ಪವರ್ ಬರ್ತಾ ಇದೆ, ವಿತ್ ಪವರ್ಫುಲ್ ಒಂದು ನ್ಯೂ ಸ್ಟಾರ್ಟ್ ಬರ್ತಾ ಇದೆ ಈ ನ್ಯೂ ಮೂನ್ ನಂತರ. ಸೊ 7 ಪೋರ್ಟಲ್, 8 ಪೋರ್ಟಲ್ ಎರಡು ಅಂದ್ರೆ ಓಪನ್ ಆಗ್ತಾ ಇದೆ. ಸೊ ಸ್ಯಾಟರ್ನ್ ರಿಟ್ರೋಗ್ರೇಡ್ ಇದೆ ಇಲ್ಲಿ. ಸೊ ಇಲ್ಲಿ ಕರ್ಮ ಕ್ಲಿಯರ್ ಆಗಿ ಒಂದು ಹೊಸ ಬಿಗಿನಿಂಗ್ ಬಂದೇ ಬರ್ತದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ನ್ಯೂ ಮೂನ್ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.